ಭಟ್ಕಳ ತಾಲೂಕಿನ ಸೋಡಿಗದ್ದೆ ಶ್ರೀ ಮಹಾಸತಿ ದೇವಸ್ಥಾನದ ನೂತನ ದೇವಸ್ಥಾನದ ನೀಲನಕ್ಷೆ ಬಿಡುಗಡೆಗೊಳಿಸಿ ನಿಧಿ ಸಂಗ್ರಹಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸೋಡಿಗದ್ದೆ ಶ್ರೀ ಮಹಾಸತಿ ದೇವಸ್ಥಾನಕ್ಕೆ ಪ್ರಪಂಚದಾದ್ಯಂತ ಭಕ್ತರಿದ್ದಾರೆ. ಸೋಡಿಗದ್ದೆ ಮಹಾಸತಿ ದೇವಸ್ಥಾನದ ಶಕ್ತಿ ಎಂತಹದ್ದು ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಈ ದೇವಸ್ಥಾನದ ಶಿಲಾಮಯ ಕಟ್ಟಡವನ್ನು 9.95 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಸರ್ಕಾರದಿಂದ ಒಪ್ಪಿಗೆ ಸಿಕ್ಕಿದೆ. ದೇವಸ್ಥಾನ ನಿರ್ಮಿಸಲು ಊರಿನವರ ಒಗ್ಗಟ್ಟು ಮುಖ್ಯ ಎಂದು ಸಚಿವ ಮಂಕಾಳ ವೈದ್ಯ ಹೇಳಿದರು. ಇದು ನಮಗೆ ಹಿರಿಯೋರು ಬಿಟ್ಟು ಹೋಗಿದ್ದು, ಇದು ನಾವು ಸೃಷ್ಟಿ ಮಾಡಿಕೊಂಡಿದ್ದಲ್ಲ. ಇದು ಈ ಭೂಮಿ ಸೃಷ್ಟಿ ಆಗುವಾಗಲೇ ಇದು ಬೇಕು ನಮ್ಮ ಮುಂದಿನ ತಲೆಮಾರಿಗೆ ಅಂದೇಳಿ ಬಿಟ್ಟು ಹೋದಂಥದ್ದು. ದೇವಸ್ಥಾನ ಕಟ್ತಾ ಇರುವಾಗ, ದೇವಸ್ಥಾನ ಮುಗಿದು ಓಪನಿಂಗ್ ಮಾಡೋದ್ರೊಳಗೆ ಶಾಲೆ, ಅಂಗನವಾಡಿ ಅದು ಚೆನ್ನಾಗಿ ಕಟ್ಟಬೇಕು. ಅದು ಇದು ಎರಡು ಜೊತೆಲೇ ಓಪನಿಂಗ್ ಮಾಡಬೇಕು. ಅಕ್ಕಪಕ್ಕ ಜಾಗ ಯಾರಾದರೂ ಒಂದು 20 ಗುಂಟೆ ಜಾಗ ಕೊಟ್ಟರೆ ಒಳ್ಳೆಯದು. ಇಲ್ಲಾಂದ್ರೆ ಹಣ ಆದರೂ ಕೊಟ್ಟು ಜಾಗ ತಗೊಂಡು ಇದು ಮಾಡಬೇಕು. ಯಾಕೆಂದರೆ ನಾನು ಹೇಳಿದೆ, ಮಾತಾಡೋ ಪೂರ್ವದಲ್ಲೇ ಹೇಳಿದೆ, ಫಸ್ಟ್ ಶಾಲೆ, ಎರಡನೇ ದೇವಸ್ಥಾನ, ನನ್ನ ತತ್ವ ಎರಡೂ ಜೊತೆಲೇ ಮಾಡುವ ಅಂತೇಳಿ ನಾನು ತೀರ್ಮಾನ ಮಾಡಿದ್ದೇನೆ. ಅದಕ್ಕೂ ಹಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾತನಾಡಿ, ಈಗಾಗಲೇ ಸರ್ಕಾರದ ಖಾತೆಯಲ್ಲಿ ಸೋಡಿಗದ್ದೆ ದೇವಸ್ಥಾನದ 7 ಕೋಟಿ ರೂಪಾಯಿ ಹಣವಿದ್ದು ಆರಂಭಿಕ ಕಾಮಗಾರಿ ಮಾಡಲು ತೊಂದರೆಯಾಗುವುದಿಲ್ಲ ಎಂದು ಹೇಳಿದರು. ದೇವಸ್ಥಾನದ ಜೊತೆಗೆ ಸನಿಹದಲ್ಲಿರುವ ಅಂಗನವಾಡಿ ಮತ್ತು ಶಾಲೆಯನ್ನು ಸಹ ನಿರ್ಮಾಣ ಮಾಡಿದರೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಸೊ ನಮ್ಮ ಕಡೆಯಿಂದ ಆದಷ್ಟು ಅದೊಂದು ಆಗಿದ್ರೆ ಈ ದೇವಸ್ಥಾನಕ್ಕೆ ಯಾರು ಬರುತ್ತಾರೋ, ಜಾತ್ರೆಯಲ್ಲಿ ಸುಮಾರು ಜನ ಸೇರುತ್ತಾರೆ, ಲಕ್ಷಗಟ್ಟಲೆ ಜನ ಬರ್ತಾರೆ, ಇಲ್ಲೇ ಬಂದು ಇಲ್ಲೇ ಉಳಿತಾರೆ, ಇಲ್ಲೇ ಮಲಕ್ಕೊಳ್ತಾರೆ ಅಂತ ಹೇಳಿದ್ರು. ಸೊ ಈ ಒಂದು ಯಾತ್ರಿ ನಿವಾಸ ಆಗಿದ್ರೆ ದೇವಸ್ಥಾನಕ್ಕೆ ಬರುವವರಿಗೆ, ಎಸ್ಪೆಷಲಿ ಜಾತ್ರೆ ಸಮಯದಲ್ಲಿ ಅವರು ಬಂದು ಉಳಿಯೋದಕ್ಕೆ ಮತ್ತೆ ಅವರಿಗೆ ವ್ಯವಸ್ಥೆ ಮಾಡೋದಕ್ಕೆ ನಮಗೆ ಒಂದು ಅನುಕೂಲ ಆಗುತ್ತೆ. ಸೊ ಈ ಕೆಲಸ ಜೊತೆಗೆ ಅದಕ್ಕೆ ಕೂಡ ತಾವು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಒಂದು ಹೇಳ್ತಾ, ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ನಾಗರಾಜ್ EH ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ನೂತನ ಶಿಲಾಮಯ ದೇವಸ್ಥಾನ ನಿರ್ಮಿಸಬೇಕೆಂಬ ಕನಸು ನನಸಾಗಿದೆ. ನೂತನ ದೇವಸ್ಥಾನ ನಿರ್ಮಾಣಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು. ಈ ವೇಳೆ ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ, ಮುಜರಾಯಿ ಇಲಾಖೆಯ ಸಹಾಯಕ ಆಯುಕ್ತರಾದ ಸುಧಾ ತಳವಾರ್, ಶ್ರೀ ಮಹಾಸತಿ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ನಾಗರಾಜ್ ನಾಯ್ಕ್, ಉಪಾಧ್ಯಕ್ಷರಾದ ಅಚ್ಯುತ್ ನಾಯ್ಕ್, ಕಾರ್ಯದರ್ಶಿ ಮಾಸ್ತಿ ನಾಯ್ಕ್, ಖಜಾಂಚಿ ಚೆನ್ನಯ್ಯ ಮೋಗೇರ್, ಶನಿಯಾರ ಮೋಗೇರ್ ಹಾಗೂ ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಭಟ್ಕಳ.